ಮಗು ರವಿ, ಎಲ್ಲಿದ್ಯಪ್ಪ ಮಗನೇ, ಎಲ್ಲಿದ್ಯೋ? ಅಪ್ಪ ಕರೆದೇನಪ್ಪ? ಹೌದು, ಆ ಮಲ್ಲಿಕಾರ್ಜುನನು ನಿನ್ನ ದುಃಖವನ್ನು ಆಲಿಸಿ ನಿನಗೆ ನಿನ್ನ ಮನಸ್ಸಿಗೆ ನೆಮ್ಮದಿ ನೀಡಲಿಲ್ಲ ಮಗನೇ, ನೆಮ್ಮದಿ ನೀಡಲಪ್ಪ. ಅಪ್ಪ, ನಾನು ನೆಮ್ಮದಿದ್ದೇನಪ್ಪ. ನನ್ನ ಬಗ್ಗೆ ಹೇಗೆ ಚಿಂತೆ ಮಾಡ್ತೀನಿ? ನಿನ್ನ ನೋವಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ನಾನನ್ನು ನಿನ್ನ ತಲೆಯ ಮೇಲಿಟ್ಟು ಅಕ್ಷತೆ ಹಾಕಿ ನಾನು ಋಣಮುಕ್ತನಾಗಬೇಕೆಂದರೆ ಅದು ಸಾಧ್ಯವಾಗಲಿಲ್ಲ ಮಗನೇ, ಸಾಧ್ಯವಾಗಲಿಲ್ಲಪ್ಪ. ಮಗು, ನಾನಿನ್ನು ಹೆಚ್ಚು ಬದುಕಿ ಉಳಿಯುವಂತಿಲ್ಲ ಮಗನೇ. ಏಕೆ ಮಾತಾಡ್ತೀರಪ್ಪ? ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೀರಪ್ಪ. ಡಾಕ್ಟರನ್ನು ಕರೆದುಕೊಂಡು ಬರಬೇಡ ಮಗನೇ, ಬರಬೇಡ. ನಿನ್ನ ತಂಗಿ ಪ್ರೇಮಾಳನ್ನು ಮಗನೇ, ನಿನ್ನ ತಂಗಿ ಪ್ರೇಮಾಳನ್ನು ಕರೆದುಕೊಂಡು ಬಾರು ಮಗನೇ, ಪಾಪ. ಆಯ್ತಪ್ಪ, ನನ್ನ ತಂಗಿ ಪ್ರೇಮಗಳನ್ನು ಆದಷ್ಟು ಬೇಗನೆ ಕರೆದುಕೊಂಡು ಬರ್ತೀರಪ್ಪ. ಯಾರಿದ್ದೀರಿ ಮನೆಯಲ್ಲಿ? ನಾಗೇಶ್, ಬನ್ನಿ ಕುಳಿತುಕೊಳ್ಳಿ. ಕವಿತಾ, ಎಲ್ಲಿ ಹೋಗಿದ್ದಾರೆ ನಿನ್ನ ಗಂಡ ಹಾಗೂ ನಿನ್ನ ಮೈದುನ, ನಿನ್ನ ತಂಗಿ ಪ್ರೇಮ? ಪ್ರೇಮ ನೀರಿಗೆ ಹೋಗಿದ್ದಾಳೆ, ಮೈದುನ ಹೊರಗಡೆ ಹೋಗಿದ್ದಾನೆ. ನನ್ನ ಗಂಡ ಅಂತೂ ಮನೇಲೇ ಇರೋದಿಲ್ಲ, ಬರೇ ಕೆಲಸ ಕೆಲಸ ಅಂತ ಹೊರಗೆ ಬಡ್ಕೊಂತಿರ್ತಾನೆ. ಅವನೊಬ್ಬ ಗಂಡನ ಛೇ ಛೇ, ಗೋಲಿ ಗುಂಡ ಅವನು. ತಂಗಿ ಪ್ರೇಮ, ಪ್ರೇಮ ಯಾಕೆ, ಏನಾಗಬೇಕಾಗಿತ್ತು? ನೋಡಿರಮ್ಮ, ನನ್ನ ತಂದೆಗೆ ಹುಷಾರಿಲ್ಲ. ಮಗಳನ್ನು ಕರೆದುಕೊಂಡು ಬಾ ಎಂದು ಜೀವ ಹಿಡಿದಿದ್ದಾರೆ. ನನ್ನ ತಂಗಿ ಪ್ರೇಮಾಳನ್ನು ಕಳಿಸಿ ಕೊಡ್ತೀರಮ್ಮ? ನೀ ಕೇಳಿದೀಗ ಎಲ್ಲ ಕಳಿಸಿ ಕೊಡೋಕೆ ನನಗಾಗೋದಿಲ್ಲ. ಅವಳು ಹೋದ್ರೆ ಇಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ? ನಾನೇನು ಈ ಮನೆ ಕೆಲಸ ಮಾಡೋಳು ಕೆಲಸಕ್ಕೆ ಅಂತ ತಿಳ್ಕೊಂಡಿದ್ದೇನೋ ನೀಚ? ಯಾವಾಗ ಬಂದೇನ? ಈಗ ಮನೆ ಬಂದೇನಮ್ಮ. ಅಪ್ಪನಿಗೆ ಹುಷಾರಿಲ್ಲ, ಮಗಳನ್ನು ಕರೆದುಕೊಂಡು ಬಾ ಎಂದು ಬಳಲುತ್ತಿದ್ದಾರಮ್ಮ, ಬಳಲುತ್ತಿದ್ದಾರೆ. ಏನೇನ ಅಪ್ಪನಿಗೆ ಹುಷಾರಿಲ್ಲ? ಅಕ್ಕ, ನನ್ನ ತಂದೆಯವ್ರಿಗೆ ಹುಷಾರಿಲ್ಲ ಅಂತೆ. ನಾನು ನನ್ನ ತಂದೆಯವ್ರು ನೋಡ್ಕೊಂಡ್ ಬರ್ತೀನಿ, ದಯವಿಟ್ಟು ನಾನು ಕಳ್ಸ್ಕೊಡಿ. ಹೋಗಿ ಬರ್ರಿ. ಕವಿತಾ, ಹೋಗಿ ಬರಲಿ ಬಿಡು ಕವಿತಾ. ಅಪ್ಪನಿಗೆ ಹುಷಾರಿಲ್ಲವಂತೆ, ಬೇಗನೆ ಬಂದು ಬಿಡ್ತಾಳೆ, ಕಳಿಸಿಕೊಡು. ಆಯ್ತು, ಕಳಿಸ್ತೀನಿ. ಸಮಯ ಮೀರಿದೊಳಗೆ ಬೇಗ ಬಂದ್ಬಿಡ್ಬೇಕು ನೀನು, ಅಂದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ನಡಿಯಮ್ಮ. ನೋಡಿ, ನನ್ನ
ಅಪ್ಪನಿಗೆ ಹುಷಾರಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದರೆ ನನ್ನ ಹತ್ತಿರ ಹಣವಿಲ್ಲ. 10,000 ಹಣ ಕೊಟ್ಟರೆ ನಾನು ಎಲ್ಲಿಯಾದರೂ ಕೂಲಿ ಮಾಡಿ ನಿಮ್ಮ ಹಣವನ್ನು ತಂದು ಮುಟ್ಟಿಸುತ್ತೇನಮ್ಮ. ಎಲ್ಲಿಯಾದ್ರೂ ಭಿಕ್ಷೆ ಬೇಡ್ಕೋ, ಹಣ ಕೊಡಬೇಕಂತೆ. ಹಣ ಎಲ್ಲಿ ಕೊಡಿಲ್ಲ ಹಣ? ನೀನಿಲ್ಲಿ ಕೇಳಲಿಕ್ಕೆ ನಿಮ್ಮ ಅಪ್ಪ ಏನು ಗಳಿಸಿಕೊಟ್ಟಿದ್ದಾನೇನು ಹಣನ? ಮತ್ತೆ ಹೊರಟು ಹೋಗಿಲ್ಲಿಂದ. ಬೇಡಿ ಮಾ, ನಿಮ್ಮ ಕಾಲಿಗೆ ಸರಿ ಆಚೆ. ನೀ ನನ್ನ ಕಾಲ್ ಮುಟ್ಟಿದ್ರೆ ನಿನಗ ಬಂದ ಪರಿಸ್ಥಿತಿನೇ ನನಗೂ ಬರುತ್ತೆ. ಹೊರಟು ಹೋಗಿ ಮೊದಲಿಲ್ಲಿಂದ. ಕವಿತಾ, ಕೊಟ್ಟು ಬಿಡು, ಪಾಪ ಬಹಳ ಗೋಳಾಡುತ್ತಿದ್ದಾನೆ. ತಂದೆಗೆ ಹುಷಾರಿ ಇಲ್ಲವಂತೆ, ಕೊಟ್ಟು ಬಿಡು 10,000 ರೂಪಾಯಿ. ನಾಗೇಶ, ನೀನು ಮೊದಲು ಕಳಿಸಿಕೊಡು ಪ್ರೇಮಾನಂದ ಕಳಿಸ್ಕೊಟ್ಟೆ, ಈಗ ಹಣ ಕೊಡು ಅಂತ ಹೇಳ್ತಿದ್ಯಲ್ಲ. ಈ ಬಾಧ ಬೇಕಾರಿಗೆಲ್ಲ ಕೇಳ್ತಾ ಹೋದ್ರೆ, ನಾವು ಹಣ ಕೊಡ್ತಾ ಹೋದ್ರೆ ಹೇಗೆ? ಇರಲಿ, ಕೊಡು ಕವಿತಾ. ನಿಮಗೆ ಪುಣ್ಯ ಬರಲಿ, ನಾನಿನ್ನು ಹೋಗಿ ಬರ್ತೇನೆ. ಕವಿತಾ, ಅರ್ಜೆಂಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಯಾಕೆ ನಾಗೇಶ್? ಬಡ ರಾಮನ ಮಗ ರವಿಯು ನಮ್ಮ ಮನೆಗೆ ಬಂದು 10,000 ರೂಪಾಯಿ ಕಳವು ಮಾಡಿಕೊಂಡು ಹೋಗಿದ್ದಾನೆ ಎಂದು. ನಾಗೇಶ್, ನಿಮ್ಮ ಬುದ್ಧಿ ತುಂಬಾ ಚಮತ್ಕಾರವಾಗಿದೆ. ಈಗಲೇ ಫೋನ್ ಮಾಡ್ತೀನಿ. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ನೋಡಿ, ನಮ್ಮ ಮನೆಗೆ ಬಂದು ರವಿ ಅನ್ನೋನು 10,000 ರೂಪಾಯಿ ಕಳುವು ಮಾಡ್ಕೊಂಡು ಹೋಗಿದ್ದಾನೆ. ಆದಷ್ಟು ಬೇಗ ಅವನು ಅರೆಸ್ಟ್ ಮಾಡಿ ಬನ್ನಿ ಸರ್. ಈಗಾದ್ರೂ ಸ್ವಲ್ಪ ಆರಾಮಾಗಿದೆಯಲ್ಲಪ್ಪ? ಸ್ವಲ್ಪ ಡಾಕ್ಟರ್ ಬರ್ತಾರೆ. ಈಗ ಹೇಗಿದೆಯಪ್ಪ? ಏ ಮಗು, ಪ್ರೇಮ ಡಾಕ್ಟರನ್ನು ಕರೆದುಕೊಂಡು ಬರಬೇಡಮ್ಮ, ಬರಬೇಡ ಮಗಳೇ. ನಾನು ಹೆತ್ತು ಸಮಯ ಉಳಿಯುವಂತೆ ಇಲ್ಲ ಮಗಳೇ, ಉಳಿಯೋದಿಲ್ಲಮ್ಮ. ನನ್ನ ಆಯುಷ್ಯ ಮುಗಿಯಿತಮ್ಮ, ಮುಗಿಯಿತು. ನಿನ್ನು ಈ ತಂದೆಯನ್ನು ಮರೆತು ಅಣ್ಣ ತಂಗಿಯರು ಸಂತೋಷದಿಂದ ಇರಬೇಕು ಮಗಳೇ. ನನ್ನ ಆಯುಷ್ಯ ಮುಗಿಯಿತಮ್ಮ. ನನ್ನ ಸಾವು ಕೈ ಮಾಡಿ ಕರೆಯುತ್ತಿದೆ ಮಗಳೇ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಬರ್ತಾರೆ, ನಿನ್ಗೇನು ಆಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ. ಮಗಳೇ ಪ್ರೇಮ, ನಾನು ಹೆತ್ತು ಸಮಯ ಬದುಕಿ ಉಳಿಯಲಾರೆ ನಮ್ಮ ಉಳಿಯಲಾರೆ. ನಿನ್ನೆ ರಾತ್ರಿ ನಾನೊಂದು ಕನಸು ಕಂಡೆ ಮಗಳೇ, ಕನಸು ಕಂಡೆ. ನಾನು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಪ್ರಭಾವ ಬಂದು ನೀರಿನಲ್ಲಿ ಕೊಚ್ಚಿ ಹೋದಂತ. ಅಷ್ಟರಲ್ಲಿ ಜೋರಾಗಿ ಕೂಗಿದೆ ಮಗಳೇ, ಅಷ್ಟರಲ್ಲಿ ಎತ್ತರವಾಯಿತು ಮಗಳೇ, ಹಾಗೆಲ್ಲ ಮಾತಾಡ್ಬೇಡಪ್ಪ. ಡಾಕ್ಟರ್ ಬರ್ತಾನೆ, ನೀವು ಹೆಚ್ಚಿಗೆ ಆಯುಸ್ ಪಡ್ಬೇಡಿ. ಎಲ್ಲದಕ್ಕೂ ದೇವರಿದ್ದಾನಪ್ಪ, ದೇವರಿದ್ದಾನೆ. ದೇವರವನು ಎಲ್ಲಿದ್ದಾನಮ್ಮ? ಕಲ್ಲ ಹೃದಯದ ಮಲ್ಲಿಕಾರ್ಜುನನು
ಕಬ್ಬಿಣದ ಸಲಾಯಿಯಲ್ಲಿ ಮಗಳೇ, ಕಬ್ಬಿಣದ ಸಲಾಯಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾನಮ್ಮ. ಕಲ್ಲ ಹೃದಯದ ದೇವರು ನಮ್ಮ ಪಾಲಿಗೆ ಇಲ್ಲ ಮಗಳೇ. ನನಗೆ ಸಂಕಟವೂ ಆಗುತ್ತಿದೆ ಮಗಳೇ. ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿಪ್ಪ. ಈಗ ಡಾಕ್ಟರ್ ಬರ್ತಾರೆ, ನೀವು ಸಮಾಧಾನವಾಗಿರಿ. ನೀವು ಬಾಳ್ಬೇಕಪ್ಪ, ನೀವು ಬಾಳ್ಬೇಕು. ಹಳ್ಳಾದ ಈ ಶರೀರಕ್ಕೆ ಡಾಕ್ಟರು ಈ ಹಳ್ಳಾದ ಶರೀರಕ್ಕೆ ಬಂದು ಏನು ಮಾಡಿದರು ಪ್ರಯೋಜನ ಇಲ್ಲ ಮಗಳೇ. ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಿಪ್ಪ. ಇನ್ನೇನು ನಿಮಗೇನು ಆಗಲ್ಲ. ಡಾಕ್ಟರ್ ಬರ್ತಾ ಇರ್ತಾರೆ. ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ. ಸ್ವಲ್ಪ ಧೈರ್ಯ ತಗೊಳ್ಳಿಪ್ಪ. ನನಗೂ ಮಗಳೇ, ನನಗೂ ಕೆಲವು ಆಸೆಗಳಿವೆ ಅಮ್ಮ, ಆಸೆಗಳಿವೆ. ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬಂದ ಕನ್ನನನ್ನು ಹಾಗೂ ನಿನ್ನ ಅಣ್ಣನ ಮದುವೆಯಾದರೆ ಮೊಮ್ಮಕ್ಕಳ ಜೊತೆ ಮಗಳೇ, ಮೊಮ್ಮಕ್ಕಳ ಜೊತೆ ನಕ್ಕು ನಲಿಯಬೇಕೆಂಬ ಆಸೆ ಬೆಟ್ಟದಷ್ಟಿದೆ ಮಗಳೇ, ಬೆಟ್ಟದಷ್ಟಿದೆ. ಆದರೆ ಏನು ಮಾಡುವುದು, ಕಾಲ ಯಮ ದೂತರು ಕೈ ಮಾಡಿ ಕರೆಯುತ್ತಾರೆ ಮಗಳೇ, ಕೈ ಮಾಡಿ ಕರೆಯುತ್ತಾರೆ. ಅಪ್ಪ, ಹೇಗಿದೆ ನಿಮ್ಮ ಆರೋಗ್ಯ? ಅಪ್ಪ ತುಂಬಾ ಆಯುಷ್ ಮಾಡ್ಕೋತಾ ಇದ್ದಾರೆ. ಮೊದ್ಲು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ, ನಡೆಯೋಣ. ನನ್ನನ್ನು ಮಗು ರವಿ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನೀ ಹೇಳ ಮಾಡಬೇಡ ಮಗನೇ. ನನ್ನದೊಂದು ಮಾತು ನಡೆಸಿಕೊಡ್ತೀಯಲ್ಲಪ್ಪ ಮಗನೇ. ಅದೇನು ಹೇಳಪ್ಪ, ತಪ್ಪದು ನಡೆಸಿಕೊಡ್ತೀನಿ. ಅಪ್ಪ, ಮೊದಲು ನೀವು ದವಾಖಾನೆ ಡಾಕ್ಟರ್ ಹತ್ರ ಹೋಗಿ ನೋಡಿ. ಅಪ್ಪ ಮಗು, ನೀನು ಒಬ್ಬಂಟಿಗ ಮಗನೇ, ಒಬ್ಬಂಟಿಗ. ಯಾವ ಕಾಲಕ್ಕೂ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬೇಡ ಮಗನೇ, ಎದುರು ಹಾಕಿಕೊಂಡರೆ ಬಾಳುವುದು ಬಹು ಕಷ್ಟ ಮಗನೇ, ಬಹು ಕಷ್ಟ. ನೀವು ಹೇಳಿದಂತೆ ನಡೆದುಕೊಳ್ತೀನಪ್ಪ. ಮಗು, ನನ್ನನ್ನು ಆಸ್ಪತ್ರೆಗೆ ಬೇಡ. ನಾನಿನ್ನು ಹೆಚ್ಚು ಸಮಯ ಬದುಕಿ ಉಳಿಯಲಾರೆ ಮಗನೇ, ಉಳಿಯಲಾರನಪ್ಪ. ಮಗು ರವಿ, ಈ ಬಡ ತಂಗಿಯನ್ನು, ಈ ಬಡ ಮಗಳನ್ನು ಯಾವಾಗಲೂ ಮರೆಯಬೇಡ ಮಗನೇ, ಮರೆಯಬೇಡ. ಕಷ್ಟ ಬಂದಾಗ ಅವಳ ಗಂಡನ ಮನೆಯಲ್ಲಿ ಕೈ ಹಿಡಿದು ಕಾಪಾಡ್ತೇನೆಂದು ವಚನ ಕೊಡು ಮಗನೇ, ವಚನ ಕೊಡು. ಮುಗಿದು ಬಂತು ರವಿ, ನಿನ್ನ ಕೈ ತಾರೋ ಮಗನೇ, ನಿನ್ನ ಕೈ ಮಗಳೇ ಪ್ರೇಮ, ನಿನ್ನ ಕೈ ತಾರಮ್ಮ. ಮಗು, ನನ್ನ ಆವಿಷ್ಯ ಮುಗಿದು ಬಂತಪ್ಪ ಮಗಳೇ, ಪ್ರೇಮ. ನಮ್ಮನ್ನು ಬಿಟ್ಟು ಹೋಗಲು ಹೋದೇನಪ್ಪ. ಇನ್ನು 4 ದಿನ ಬದುಕಬೇಕು ಅಪ್ಪ. ವಿಧಿಗೆ ನಮ್ಮನ್ನು ನಡೆದು ಕೈ ಬಿಟ್ಟು ಹೋದೇನಪ್ಪ. ಅಪ್ಪ ಎಂದು ಯಾರನ್ನು
ಕರೀರಪ್ಪ. ನಮಗೋಳು ಕೇಳೋರ್ಯಾವ ನಗತೈತಿ ದೈವ ಅಲ್ಲಿ ಅಡತೈತಿ ಜೀವ ನಗತೈತಿ ದೈವ ಅಡತೈತಿ ಜೀವ ವಿಧಿಗಾತ ಕಂಡು ನಮಗೋಳು ಕೇಳೋರ್ಯಾವ ನಮಗೋಳು ಕೇಳೋರ್ಯಾವ ಪೊಲೀಸರೇ, ಬಂಧಿಸರಿ ಕಳ್ಳ ಕದೀಮನನ್ನು. ಯಾರು ಇಲ್ಲದ ಸಮಯ ಸಾಧಿಸಿ 10,000 ರೂಪಾಯಿ ಕಳವು ಮಾಡಿಕೊಂಡು ಬಂದಿದ್ದಾನೆ ಈ ದರಿದ್ರ. ಇದೇನು ಶ್ರೀಮಂತರೇ, ನಾನು ಕಳವು ಮಾಡಿದ್ದೇನೆ? ಇಲ್ಲ ಸಾಹೇಬ್ರೇ, ಇಲ್ಲ, ನಾನು ಕಳವು ಮಾಡಿಲ್ಲ ಸಾಹೇಬ್ರೇ, ಕಳವು ಮಾಡಿಲ್ಲ. ನನ್ನನ್ನು ಬಂಧಿಸಬೇಡಿ ಸಾಹೇಬ್ರೇ, ನನ್ನನ್ನು ಬಂಧಿಸಬೇಡಿ ಸಾಹೇಬ್ರೇ. ನೀನಂತ ಮನುಷ್ಯನೇ ಅಲ್ಲ ಅನ್ನೋದು ಗೊತ್ತಾಗ್ತದೆ ಸಾಹೇಬ್ರೆ. ಮೊದಲು ಅವ್ನ ಜೇಬ್ ಚೆಕ್ ಮಾಡ್ರಿ, ಅಂದ್ರೆ ನಿಜ ರೂಪ ತಿಳಿಯುತ್ತೆ. ಎಲ್ಲಿದೆ ಮನ್ಸಲೇ ಇದು ಹಣ? ನಡಿ ಪೊಲಿಟಿಷನ್ಗೆ. ಕತ್ತೆಯ ಮಗನೇ, ನನಗೆ ಹಣ ಕೇಳಿದರೆ 10,000 ಯಾಕೋ 20,000 ರೂಪಾಯಿ ಕೊಟ್ಟು ಕಳಿಸುತ್ತಿದ್ದೆ. ನೋಡಿ ಶ್ರೀಮಂತರೇ, ನನ್ನ ತಂದೆಗೆ ಹುಷಾರಿಲ್ಲವೆಂದು ನಿಮಗೆ ಕೇಳಿ ತಂದ ಹಣವನ್ನು ಕಳವು ಮಾಡಿದ್ದೇನೆ ಎಂದು ಹೇಳಿದ್ದೀರಲ್ಲ, ಇದು ಯಾವ ನ್ಯಾಯ ಶ್ರೀಮಂತರೇ, ಯಾವ ನ್ಯಾಯ? ಸಾಹೇಬ್ರೆ, ಅವ್ನ ಮಾತು ಏನ್ ಕೇಳ್ತೀರಿ? ಮತ್ತೆ ಹೊರಗೆ ಹಾಕ್ರಿ ಅವನನ್ನ. ಪ್ರೇಮ, ಹೇಗೋ ನಿಮ್ಮ ಅಪ್ಪ ಸತ್ ಹೋದಲ್ಲ, ಈಗಾದ್ರೂ ನಿಮ್ಮ ಅಪ್ಪನ ಮಣ್ಣು ಮಾಡಿ ಬೇಗ ಬಂದು ಮನೆ ಸೇರ್ಕೋ. ಅಣ್ಣ, ಅಣ್ಣ, ನಿಜ ಹೇಳಣ್ಣ, ನೀನು ಕಳುವು ಮಾಡಿದ್ದು ನಿಜವೇನಣ್ಣ? ನಿಜವೇ? ತಂಗಿ, ನಾನು ಕಳವು ಮಾಡಿಲ್ಲವೆಂದು ಹೇಳಿದರೆ ನಂಬೋರು ಯಾರಮ್ಮ, ನಂಬೋರು ಯಾರು? ಸತ್ಯವಂತರ ಕಾಲ ಸತ್ತು ಹೋಗಿದೆಮ್ಮ, ಸತ್ತು. ಈ ಬಡವರ ಬಾಳು ಕಣ್ಣೀರಿನ ಗೋಳು. ಕೇಳುವರು ಯಾರಮ್ಮ, ಕೇಳುವರು ಯಾರು? ಅಣ್ಣ, ಇದೇನಣ್ಣ ನಾನು ನೋಡ್ತಾ ಇರೋದು? ಇದೇನಣ್ಣ ನಾನು ನೋಡ್ತಾ ಇರೋದು? ತಂಗಿ, ನೀನು ನೋಡುತ್ತಿರುವುದು ತಂದೆಯ ಹೆಣ. ಇನ್ನೊಂದು ಕೈಗೆ ನಿನ್ನ ಅಣ್ಣನ ಕೈಗೆ ಬೇಡಿ ಅಮ್ಮ. ತಂಗಿ, ಈ ತಂದೆಯ ಶವ ಸಂಸ್ಕಾರ ಮಾಡಿ ಗಂಡನ ಮನೆಗೆ ಹೋಗಮ್ಮ. ಸಾಹೇಬ್ರೆ, ದಯವಿಟ್ಟು ನನ್ನ ಅಣ್ಣ ಯಾವ ತಪ್ಪನ್ನು ಮಾಡಿಲ್ಲ. ನನ್ನ ಅಣ್ಣನಿಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನ ಬಿಟ್ಬಿಡಿ ಆಯ್ತಾ? ನಿಮ್ಗೆ ಖಾಲಿ ಬೇಡಿ. ಸರಿಯಾಗಿ ಕೇಳಿದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಳಿ, ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ. ತಂಗಿ, ಇಂಥ ತಂಗಿ, ಇಂಥ ನಾಯಿಗಳ ಕಾಲಿಗೆ ಬೀಳಬಾರದಮ್ಮ, ಬೀಳಬಾರದು. ಒಂದು ರೊಟ್ಟಿ ತೋರಿದರೆ ಸಾಕು ಬಾಲ ಗುಂಡಾಡಿಸಿಕೊಂಡು ಬಂದು ಬೀಳುವ ನಾಯಿಗಳು. ಲಂಚ ಕೊಟ್ಟರೆ ಸಾಕು ಸತ್ಯವೆಂದು ವಿಚಾರ ಮಾಡ. ನಮ್ಮಂತ ಬಡವರನ್ನು ಒಳಗೆ ಹಾಕಿಸಿ ಹೇಸಿಗೆ ಹೊಲಸಿ ತಿನ್ನುವ ನಾಯಿಗಳು. ಇಂಥ
ನಾಯಿಗಳ ಕಾಲಿಗೆ ಬೀಳಬಾರದಮ್ಮ, ಬೀಳಬಾರದು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಂಗ ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ, ಒಬ್ಬ ಯೋಗಿ ಬಂದನವ್ವ. ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನವ್ವ. ಕೇಳ ಹಾಡದವ್ವ, ಕೇಳ ಹಾಡದವ್ವ. ಜೈ ಶ್ರೀ ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿ, ಜೈ ಶ್ರೀ ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿ. ಆ ಶೆಟ್ಟಿ ಮಗಳು ಶಿವಲೀಲನ್ನು ಎಷ್ಟು ಮದುವೆ ಮಾಡ್ಕೋಬೇಕನ್ನೋ ಪ್ರಯತ್ನ ಮಾಡಿದ್ರು, ಆ ಶೆಟ್ಟಿ ನನ್ನ ಲೆಕ್ಕಕ್ಕೆ ಬರಲಿಲ್ಲ. ಅದಕ್ಕೆ ಈ ಕಾವಿ ವೇಷ ಹಾಕಿಕೊಂಡು ಅವನಿಗೆ ಮಳ್ಳ ಮಾಡಿ ಅವನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಂದು ಬಂದ್ಬಿಡ್ತೀನಿ. ಬರಲಿ, ಇವತ್ತು ಅಪ್ಪ ಮಗಳಿಗೆ ಮಳ್ಳ ಮಾಡಿ ಕಳ್ಳಿ ಹಾಲು ಕುಡಿಸಿ ಬಿಡ್ತೀನಿ. ಜೈ ಶ್ರೀ ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿ, ಜೈ ಶ್ರೀ ಗುರು ಮಲ್ಲಿಕಾರ್ಜುನ ಸ್ವಾಮಿ. ಜೈ ಅಗಡಬಂಬ ಅಗಡಬಂಬ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಕಾಲಿಲ್ಲ, ಸತ್ತರೆ ಸುಡಗಾಡಿಗೆ ಒಯ್ಯುತ್ತಾರೆ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಕಾಲಿಲ್ಲ, ಇಲ್ಲಿ ಬಲ ಇಲ್ಲ, ಅಲ್ಲಿ ಬಲ ಇಲ್ಲ, ಸತ್ತ ಬೆಳಕ ಸುಡಗಡಕ್ಕೆ ಒಯ್ಯುತ್ತಾರೆ. ಬರ್ರ ವಿಷ. ನಿನ್ನವನು ಬಡ ಬಡ ಪಟ್ಟ ಮದುವೆ ಮಾಡೋದು ಇಲ್ಲಿ ಯಾರೋ ಕೇಳೋ ಭಕ್ತ, ನಮ್ಮ ಊರು ಕೋಳಿಗುಡ್ಡದ ಗುಡ್ಡದ ಲಿಂಗದ ಗುದಲಿ ಮಠದ ಮಹಾಸ್ವಾಮಿಗಳು ಬಂದಿದ್ದೇವೆ. ಈಗ ಬಂಕಲಿಗೆ ನಿಂಗಪ್ಪ ಮುತ್ತಿನ ಮಠದಲ್ಲಿ ವಾಸ ಮಾಡಿದ್ದೇವೆ ಭಕ್ತ. ಅಪ್ಪ ಮಗಳ ಸ್ವಾಮಿಗಳು ದೂರದ ಬಂದಂಗ ಕಾಣಿಸ್ತಾರ. ಹಾಗಾದ್ರೆ ಗುರುಗಳ ನಮ್ಮದು ಭವಿಷ್ಯ ಹೇಳ್ತೀರಿ ಜರ? ಕೇಳಿದರೆ ಹೇಳುತ್ತೇನೆ ಭಕ್ತ. ಹಂಗಾದ್ರೆ ನಮ್ಮದು ಹಿಂದಾಗಿದು ಮುಂದಾಗದು ನಡಬರ್ಕಿಂದ ಹೇಳಿ ನೋಡಮಿ. ಹಾಗ ಭಕ್ತ, ಹಾಗಾದರೆ
ನಿಮ್ಮ ಭವಿಷ್ಯ ಹೇಳಬೇಕಾದರೆ ನಿಮ್ಮ ಬಲಗೈಯನ್ನು ನನ್ನ ಕೈಯಲ್ಲಿ ಕೊಡಬೇಕಾಗ್ತದೋ ಭಕ್ತ. ನಿಮ್ಮ ಗಡಿರೇಖೆ ನೋಡಿ ಈ ನಮ್ಮ ಕಾವಿ ನಿನ್ನ ಭವಿಷ್ಯ ನುಡಿತದೆ ಭಕ್ತ. ಇವತ್ತು ನಮ್ಗೆ ಘಾತವಾರದ ಕೈ ಕೊಡಬೇಡ ತಿಳಿಯಾರ ಕರೆ ಇವ್ ಮಗ ಉಚ್ಕೊಡದಿತ್ತ ಅಂತಾನೆ. ಭವಿಷ್ಯ ಕೇಳಬೇಕಾದ್ರೆ ಅದು ಎಲ್ಲ ಹೇಳ್ಬೇಕಾಗ್ತದ. ಇವನ ಕಾಲ ಕೈ ಕೊಡಬೇಕಾದ ಏನು ಉಚ್ಕೊಂಡು ಗೊತ್ತಾತಿ ನಾವು. ಹಂಗಾದ್ರೆ ಹೇಳಿ ನೋಡ ಗುರುಗಳ. ಭಕ್ತ ನಿನಗ ಒಬ್ಬಳು ಹೆಂಡತಿ ಒಬ್ಬರ ಅಲ್ರಿ ಇಬ್ಬಿಬ್ರು ಇರ್ತಾರನ್ರಿ ಮುತ್ತವ್ರು ನೀವು ಮನೆ ಹೇಳ್ತಿರಲ್ಲ. ನೋಡು ಭಕ್ತ, ಭಕ್ತ ನಿನ್ನ ಮಗಳು ಹುಟ್ಟಿದ 3 ತಿಂಗಳಲ್ಲಿ ನಿನ್ನ ಹೆಂಡತಿ ತೀರಿಕೊಂಡು ಪರಲೋಕ ಯಾತ್ರೆ ಮಾಡಿದ್ದಾಳಲ್ಲೋ ಭಕ್ತ. ಇವ್ರು ಅವ್ನು ಅದೇ ಆಗ್ತೈತ್ರಿ. ಇದ್ರ ಅವ್ನ ಕಾಲು ಕೂಡ ನಾನು ಚಲೋ ಇಲ್ರಿ. ಅದಕ್ಕೆ ನಾ ಪರದೇಶ ಇರ್ರಿ ಅದು ತೆಗಿಬರ್ರಿ ಗುರುಗಳ ಬಗ್ ಬಗ್ ಅನ್ನುತ್ತಾರ. ಯಪ್ಪ ಈ ಸ್ವಾಮಿಗಳು ಬಾಳ ಶಾಣೆ ಇದ್ದಂಗ ಕಾಣ್ತಾರ. ಕೇಳೋ ಯಪ್ಪ ಚಂದ ಕೇಳ. ಇಲ್ಲ ಕೇಳತ್ತಲ್ಲ ದಮ್ ಬರ್ತಲ್ಲ ಬಡ್ಕೋತಾರ ಗುರುಗಳ. ನಮ್ಮದು ಮಗಳದು ಜರ ಹಿಂದ ಮುಂದೆ ನೋಡಿ ಏನು ಹೇಳ್ತಿರೋ ಜರ. ಭಕ್ತ ನೀ ಈ ಕಡೆ ಸರಿಯೋ ಭಕ್ತ. ಯಾಕ್ರಿಪ್ಪ? ನೋಡು ಭಕ್ತ, ನಿನ್ನ ಮಗಳ ಭವಿಷ್ಯ ನಾನು ಹೇಳಬೇಕಾದರೆ ಅವಳ ಕೈ ನನ್ನ ಕೈಯಲ್ಲಿ ಕೊಡಬೇಕಾಗ್ತದ ಭಕ್ತ. ಬಲಗೈ ಆ ಗಡಿ ರೇಖೆ ನೋಡಿ ನಾ ಹೇಳ್ತಾ ಇದ್ದೇನೆ ಭಕ್ತ. ಯಪ್ಪ ಬಲಗೈ ಕೊಡ್ಬೇಕಂತ. ಎಡಗೈ ಕೊಡು. ಎಡಗೈ ಕೊಟ್ಟರೆ ಅಪಶಕನ ಆಗ್ತದ ಭಕ್ತ. ಬಲಗೈ ಕೊಡು ಅಂತ ಹೇಳಪ್ಪ. ಏ ಯಪ್ಪ ಇವ ಹಿಚ್ಗೆ ಆಡಕತ್ತಾನ. ಯಾವಾಗ ನೊರ ಬಾಳ ತೆಕ್ಕಿ ತೆಕ್ಕಿ ಗೇರಿ ರೇಖೆ ಹೇಳಲ್ಲವು. ಅದಕ್ಕೆ ಕೆಂಪಸ್ ನೋಡ್ತಾರೆ ಗುರುಗಳು ಬಾಳ ಶಾಣ ಮಕ್ಕಳವರು. ಏನು ಮೆತ್ತಗ ಮರಿಯೂ ಆಗ್ಯದಲ್ಲೋ ಕೈಯ ಭಕ್ತ. ಹೇಳ್ರಿಯಪ್ಪ ಅವ್ರ. ನಿನ್ನ ಮಗಳಿಗೆ ವರ ಹುಡುಕಲಿಕ್ಕೆ ಹೊಂಟಿದ್ದು ಸುಳ್ಳು ಕರೇನು? ಕರಕಾರ್ರಿ ಗುರುಗಳು ಅದಕ್ಕೆ ಬಂದಿವ್ರಿಪ್ಪ ನಾವು. ನೋಡು ಭಕ್ತ, ನಿನ್ನ ಮಗಳಿಗೆ ಈಗ 2 ಹುಡುಗರು ಬೆನ್ನು ಹತ್ತಿದ್ದಾರೆ. ಇದು ಸುಳ್ಳು ಖರೇನು? ಇದು ಅಪ್ಪ ಹುಟ್ಟಿದ ಮಾತಾಡೋ ಕರೆಕ್ಟ್ ಹೇಳಿರೋದು. ವಾಜ್ಯಾಗ ಸುಳಿ ಮಕ್ಕಳ ನಮಗೆ. ನೋಡು ಭಕ್ತ, ನಿನ್ನ ಮಗಳು ಕೊಡುವುದಿದ್ದರೆ ಆ ಗುರೇನಿಗೆ ಕೊಡಬೇಡ. ಕೊಡುವುದಿದ್ದರೆ ಆ ಮಲ್ಲೇಶನ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋ ಭಕ್ತ. ಸ್ವಾಮಿಗಳ ಯಾವ ಒಂದಾರ ದಮ್ಮು ಆ ಮಲ್ಯಾಗ ಮಗನಿಗೆ ನೋಡಿದ ತಲೆ ಮತ್ತೋಡಿ ಭಕ್ತ, ಆ ಹುಡುಗ ಬಹಳ ಒಳ್ಳೆಯವದನ. ನಿನ್ನ ಮಗಳ ಕೈ ಗೆರೆಯಲ್ಲಿ ಅವನ ಹೆಸರು ಹೊಂಟದ ಭಕ್ತ. ಈ ಕಾವಿ ಎಂದೂ ಕೂಡ ಸುಳ್ಳಿ ನುಡಿಯುವುದಿಲ್ಲ. ಅಡ್ಡ ಮಾತನಾಡಿದರೆ ಮಾಡುತ್ತೇನೆ ಭಕ್ತ. ನೀನು ಸುಮ್ಮ ಮಲ್ಲೇಶನಿಗೆ ಕೊಟ್ಟು ಮದುವೆ ಮಾಡೋ ಭಕ್ತ. ನೀವ್ ಹೇಳ್ದಂಗ ಆ ಮಲ್ಲೇಶಿ ಮ್ಯಾಗ ನನಗೂ ಮನಸ್ಸು ಐತ್ರಿ. ಅವನ ಮನಸ್ಸು ನನ್ನ ಮ್ಯಾಗ ಐತಿ. ಆದ್ರೆ ನಾವ್ ಎಷ್ಟು ಹೇಳಿದ್ರು ನಮ್ಮ ಅಪ್ಪ ಒಟ್ಟ ಅದನ್ನ ಕೇಳಾಕ್ತಾ ಇರಲ್ಲ. ನೀವ್ ಅವ್ರು ಸ್ವಲ್ಪ ತಿಳಿಸಿ ಹೇಳ್ರಿ ಸ್ವಾಮ್ಯಾರ. ಭಕ್ತ, ಮಗಳು ಹೇಳಿದಾಗೆ ಕೇಳು. ನಿನಗೂ ಒಳ್ಳೇದು, ನಿನ್ನ ಮಗಳಿಗೂ ಒಳ್ಳೇದು. ಈ ಕಡೆ ಬಾ, ಈ ಕಡೆ ಬಾನಿ. ಅವ್ನು ಈ ಕಡೆ ಬಾರು ಅಲ್ಲ. ಈ ಮಗ ಹಿಂಗ್ ತಿರ್ಗಲ್ಗತ್ತ ನೋಡ್ರಿ. ಅವ್ನಿಗೆ ಎಲ್ಲೋ ನೋಡ್ದಂಗೆ ಇದನ್ನ ರಾಜನೇ ಬೆರಕೆನ ಮಗ ಇವ. ಹೌದಾ? ನೀ ಮಾತ್ರ ಸನಿ ಮಾಡೋ ಇವನಿಗೆ ಹೊಲ್ದಾಗ ನೋಡ್ದಂಗೆ ಯಾರಿರ್ಬೋದು ಇವ. ಮಗನ ಮಗಳ ಇವ ಮಾತ್ರ ಮಲ್ಯಾನ. ಅವ ಸ್ವಾಮೀಜಿ ಎಲ್ಲ ಮಲ್ಲೇಶ್ವರನ ಕರೆ ಸ್ವಾಮಿ ಮಾಡಿದ್ದೆವನ್ನ ನೋಡವ ಈಗಿನ ಕಾಲದಾಗ ಯಾರಿಗೆ ನಂಬಬೇಕು ಯಾರಿಗೆ ನಂಬರಬಾರ್ದಂಗ ಐತಿ. ಸ್ವಾಮಿಗಳು ಅಂತ ಹೇಳಿ ನೋಡ್ಬೇಕು ನಂಬರ್ ನಮ್ಗೆ ಓಡಾಡ್ಸ್ಬಿಡಬೇಕು. ಹೆಬ್ಬಟ್ಟಿದೆ ಕಾಲು ಬೆಳಪಾದ್ರೆ ಹೆಬ್ಬಟ್ಟಿದೆ ಹಣಿಕೆದ್ರೆ ಸ್ವಾಮಿಗಳು ಬಾಳಾಗ್ಯಾರ ನಿನ್ನವನು. ನಿನ್ ಕೆಲಸ ನಡೀನಿ ಹೋಗಂಬ.